ಇವತ್ತು ನಾನು ನಿಮಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಇದು ನನ್ನ ಕ್ಲಿನಿಕಲ್ಲಿ ನಡೆದಂಥ ಸ್ಟೋರಿ. ನಮಸ್ತೆ. ನಾನು ಡಾಕ್ಟರ್ ಪುರುಷೋತ್ತಮ್, ಶ್ರೀ ರಕ್ಷಾ ಆಯುರ್ವೇದ ಚಿಕಿತ್ಸಾ ಕೇಂದ್ರ, ಶಿವಮೊಗ್ಗ. ಈ ಸ್ಟೋರಿ ಕಳೆದ ಕೆಲವು ದಿನಗಳ ಹಿಂದೆ ನನ್ನ ಚಿಕಿತ್ಸಾ ಕೇಂದ್ರ ನಡೆದಂಥ ಸ್ಟೋರಿ. ಸುಮಾರು 32ರಿಂದ 35 ವರ್ಷ ವಯಸ್ಸಿನ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರು ನನ್ನ ಚಿಕಿತ್ಸಾ ಕೇಂದ್ರಕ್ಕೆ ಬಂದರು. ಅವ್ರ ತೊಂದರೆಗಳನ್ನು ಹೇಳ್ತಾ ಹೋದರು. ಅವರಿಗೆ ಕತ್ತಲ್ಲಿ ನೋವಿತ್ತು, ಭುಜದಲ್ಲಿ ನೋವಿತ್ತು, ಮತ್ತು ಕೈಗಳಲ್ಲೆಲ್ಲ ಜೋಮು ಮತ್ತು ನಿಶಕ್ತಿ ಅಂತ ಹೇಳ್ತಾ ಇದ್ರು. ಈ ಸಮಸ್ಯೆ ಅವರಿಗೆ 2 ತಿಂಗಳಿಂದ ಇತ್ತು ಅಂತ ಹೇಳಿದ್ರು. ಆಗ ಅವರು ಇನ್ನೂ ಮುಂದುವರೆದು, ಸರ್ ನೀವು ತುಂಬ ದೂರ ಇದ್ರಿ, ನನಗೆ ನಿಮ್ಮ ಹತ್ರ ಬರೋದಕ್ಕಾಗಲಿಲ್ಲ, ಹಾಗಾಗಿ ನಾನು ಅಲ್ಲೇ ಹತ್ತಿರ ಇದ್ದಂಥ ಡಾಕ್ಟರ್ ಹತ್ರ ತೋರಿಸ್ಕೊಂಡೆ. ಅವರು ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ಸ್ ಮಾಡಿಸಿದ್ರು ಮತ್ತು ಸಾಕಷ್ಟು ಔಷಧಿಗಳನ್ನು ಕೊಟ್ಟರು ಸರ್. ನಾನು ಅದೆಲ್ಲ ಉಪಯೋಗಿಸ್ತಾ ಬಂದೆ. ಬಟ್ ನನಗೆ ನನ್ನ ಸಮಸ್ಯೆಗಳಲ್ಲಿ ಯಾವುದೇ ಥರದ ಪರಿಹಾರ ಸಿಗಲಿಲ್ಲ ಸರ್. ಹೀಗೆ ನಾನು ನನ್ನ ತಂದೆ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನನ್ನ ತಂದೆ ನಿಮ್ಮ ಹೆಸರನ್ನ ಸಜೆಸ್ಟ್ ಮಾಡಿದ್ರು ಮತ್ತು ಇಲ್ಲಿಗೆ ಒಂದ್ಸರಿ ಬಂದು ಹೋಗಪ್ಪ ಅಂತ ಹೇಳಿದ್ರು. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಸರ್ ಅಂತ ಹೇಳಿದ್ರು. ನಂತರ ನಾನು, ನೀವು ಯಾವ್ದಾದ್ರು ಇನ್ವೆಸ್ಟಿಗೇಷನ್ಸ್ ರಿಪೋರ್ಟ್ಸ್ ಏನಾರು ಕ್ಯಾರಿ ಮಾಡಿದ್ದೀರಾ ಅಥವಾ ನಿಮ್ಮದು ಓಲ್ಡ್ ಪ್ರಿಸ್ಕ್ರಿಪ್ಷನ್ಸ್ ಏನಾರು ನಿಮ್ಮ ಹತ್ರ ಇದೆಯಾ ಅಂತ ಕೇಳಿದೆ. ಅವರು ಹೌದು ಸರ್ ಎಲ್ಲ ಇದೆ ಅಂತೇಳಿ ನಂಗೆ ಕೊಟ್ಟರು. ನಾನು ಅದನ್ನು ನೋಡ್ತಾ ಹೋದೆ. ನೋಡ್ತಾ ಹೋದಾಗ ಅವರು ಆಲ್ರೆಡಿ ಒಂದು MRI ಮಾಡಿಸ್ಕೊಂಡಿದ್ರು. ಆ MRI ರಿಪೋರ್ಟ್ಸಲ್ಲಿ ಕತ್ತಿನ ಒಟ್ಟಬಲ್ ಕಾಲಮಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳಿದರು. ನಾನು ಹೇಳಿದೆ, ಏನ್ರಿ ಇದು ಸರ್ವೈಕಲ್ ಒಟ್ಟಬಲಲ್ಲಿ ಡಿಸ್ಕ್ ಬಲ್ಜ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತಂದೆ. ಹೌದು ಸರ್, ಇದನ್ನೇ ಕೂಡ ಅವರಲ್ಲಿ ಹೇಳಿದ್ರು, ಇದರಿಂದನೇ ಪೇಯ್ನ್ ಬರ್ತಾ ಇದೆ ಅಂತ ಹೇಳಿದ್ರು. ನಾನು ನನ್ನ ಚಿಕಿತ್ಸಾ ಕೇಂದ್ರಕ್ಕೆ ಬರೋಂಥ ಎಲ್ಲ ಪೇಷಂಟ್ಸ್ಗಳದ್ದು ಒಂದು ಡೀಟೇಲ್ ಹಿಸ್ಟ್ರಿ ತಗೊಳ್ಳೋಂಥ ರೂಢಿ ಇದೆ. ಹಾಗೆ ನಾನು ಈ ಸಮಸ್ಯೆನ ಅವರಿಗೆ ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರದ್ದೊಂದು ಡೀಟೇಲ್ ಹಿಸ್ಟ್ರಿ ತಗೋತಾ ಹೋದೆ. ಅವ್ರಿಗೆ ನಾನು ಮೊದಲನೇ ಪ್ರಶ್ನೆ ಕೇಳಿದ್ದು, ನೀವು ರೀಸೆಂಟಾಗಿ ಏನಾದ್ರು ಜಿಮ್ಮಿಗೆ ಜಾಯ್ನ್ ಆಗಿದ್ದೀರಾ ಅಥವಾ ಏನಾದ್ರು ವೆಯ್ಟ್ ಲಿಫ್ಟಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ರಾ ಅಂತೆಲ್ಲ ಕೇಳಿದೆ. ಇಲ್ಲ ಸರ್, ಯಾವುದೇ ಥರದ ಆ್ಯಕ್ಟಿವಿಟೀಸ್ ನಾನು ಮಾಡಿಲ್ಲ, ವೆಯ್ಟ್ ಲಿಫ್ಟಿಂಗ್ ಆ್ಯಕ್ಟಿವಿಟೀಸ್ ಜೊತೆಲಿ ನಾನು ರೆಗ್ಯುಲರ್ಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಅಷ್ಟು ಬಿಟ್ಟು ಮತ್ತೆ ಬೇರೆ ಏನೂ ಮಾಡಿಲ್ಲ. ಮತ್ತು ಏನಾದರೂ ಲಾಂಗ್ ಜರ್ನಿ ಮಾಡಿದ್ದು, ಟೂ ವೀಲರ್ ತುಂಬ ಯೂಸ್ ಮಾಡಿದ್ದು ಏನಾರು ಇದೆಯಾ ಅಂತ, ಇಲ್ಲ ಆ ಥರದ್ದು ಕೂಡ ಇಲ್ಲ ಅಂತ ಹೇಳಿದ್ರು. ನಂತರ ನಾನು, ಇವರು ಆಲ್ರೆಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ ಅವರಿಗೆ, ನಿಮ್ಮ ಆಫೀಸಲ್ಲಿ ನಿಮ್ಮ ವರ್ಕಿಂಗ್ ಟೇಬಲ್ಲು ಅದು ಕಂಫರ್ಟೇಬಲ್ ಆಗಿದೆಯಾ ನಿಮಗೆ ಅಂತ ಕೇಳಿದೆ. ಹೌದು ಸರ್, ಚೇರು ಮತ್ತು ಟೇಬಲ್ಸು ನಾನು ಯೂಸ್ ಮಾಡೋಂಥ ಸಿಸ್ಟಮ್ಗೆ ಕರೆಕ್ಟಾಗಿದೆ ಅಂತ ಹೇಳಿದ್ರು. ನಾನು ಸರಿ ಇನ್ನೂ ಡೀಟೇಲ್ ಹಿಸ್ಟ್ರಿ ತಗೋತಾ ಹೋದೆ. ನಿಮಗೇನಾದ್ರು ಅಲರ್ಜಿಕ್ ರೈನೈಟಿಸ್ ಅಂದರೆ ಶೀತ ಆ ಥರದ್ದು ಏನಾರು ಇದೆಯಾ ಅಂತ ಕೇಳಿದೆ. ಹೌದು ಸರ್, ಸುಮಾರು ದಿನದ ಶೀತ ಇದೆ ನನಗೆ, ಅವಾಗವಾಗ ಬರುತ್ತೆ ಮತ್ತು ಅದೇ ಸರಿಯಾಗಿಬಿಡುತ್ತೆ ಅಂತ ಹೇಳಿದ್ರು. ಮತ್ತು ಏನಾದ್ರು ನಿಮಗೆ ಸೀನ್ ಬರುತ್ತಾ ಅಂತ ಕೇಳಿದೆ. ಅವಾಗ ಹೌದು ಸರ್, ಸ್ನೀಸಿಂಗ್ ಬರುತ್ತೆ ನನಗೆ. ಅದು ದಿನದಲ್ಲಿ ಒಂದು ಸರಿ ಸ್ಟಾರ್ಟ್ ಆದರೆ ಒಂದು 10 ಸೆಕೆಂಡ್ವರೆಗೂ ಇರುತ್ತೆ. ಅದು ಒಂದು ದಿನಕ್ಕೆ ಸುಮಾರು ಒಂದು 5-6 ಸರಿ ಆ ಥರ ಬರುತ್ತೆ ಅಂತ ಹೇಳಿದ್ರು. ಹೌದಾ ಅಂತಂದೆ. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರಿಂದ ನಾನು ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದೆ ಅವರಿಗೆ, ನಿಮ್ಗೆ ಏನಾದ್ರು ಮೀಟಿಂಗ್ಸ್ ನಡೀತಾ ಇರುತ್ತಾ ಅಂತ ಕೇಳಿದೆ. ಆಗ ಅವರು, ಹೌದು, ಒಂದು ದಿನಕ್ಕೆ ನಮಗೆ ಕನಿಷ್ಠ ಒಂದು 3ರಿಂದ 4 ಮೀಟಿಂಗ್ ನಡೀತಾ ಇರುತ್ತೆ. ಈ ಮೀಟಿಂಗ್ ಸಂದರ್ಭದಲ್ಲಿ ನಿಮಗೆ ಸೀನ್ ಬಂದರೆ ಹೇಗೆ ಮಾಡ್ತೀರಿ? ಅದನ್ನು ತಡಿತೀರಾ ಅಥವಾ ಹೇಗೆ ಅದನ್ನು ಅಲ್ಲೇ ನೀವು ಸೀನ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು, ಇಲ್ಲ ಸರ್, ಆಫೀಸಲ್ಲಿ ಮೀಟಿಂಗ್ ನಡೀತಾ ಇರಬೇಕಾದ್ರೆ ತುಂಬ ಹೈಯರ್ ಆಫೀಸರ್ಸ್ ಎಲ್ಲ ಇರ್ತಾರೆ. ಅವ್ರ ಎದುರುಗಡೆ ಸೀನಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ನಾನು ಅದನ್ನು ಯಾವಾಗಲೂ ಸಪ್ರೆಸ್ ಮಾಡ್ತೀನಿ. ನಾನು ಸೀನೋದಿಲ್ಲ ಸರ್ ಆ ಟೈಮಲ್ಲಿ. ಅದನ್ನು ಬೇರೆ ಥರ ಡೈವರ್ಟ್ ಮಾಡ್ಕೊಬಿಡ್ತೀನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ನೆನಪಾಗಿದ್ದೆ ಚರಕ ಸಂಹಿತೆ ಸೂತ್ರಸ್ಥಾನದ 7ನೇ ಅಧ್ಯಾಯ, ನ ವೇಗಧಾರಾಣೀಯ ಅಧ್ಯಾಯ. ಈ ಅಧ್ಯಾಯದಲ್ಲಿ ಯಾವ ವೇಗಗಳನ್ನು ತಡಿಬೇಕು, ಯಾವ ವೇಗಗಳನ್ನು ತಡಿಬಾರ್ದು ಅಂತ ಹೇಳಿದ್ದಾರೆ. ವೇಗಗಳು ಅಂತಂದರೆ ನ್ಯಾಚುರಲ್ ಅರ್ಜಸ್, ಅಂದರೆ ಯೂರಿನ್, ಸ್ಟೂಲ್, ಆಕಳಿಸೋದು, ಹಸಿವು, ಬಾಯಾರಿಕೆ ಮತ್ತು ಸೀನದು, ಸ್ನೀಸಿಂಗ್. ಈ ಪೇಷಂಟ್ ಎಕ್ಸ್ಪ್ಲೇನ್ ಮಾಡಿದ ಹಿಸ್ಟ್ರಿಲಿ ಅವರು ವರ್ಕಿಂಗ್ ಅವರ್ಸಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಸ್ನೀಸಿಂಗ್ನ ಸಪ್ರೆಸ್ ಮಾಡ್ತಾಯಿದ್ರು. ಚರಕ ಸಂಹಿತೆಯಲ್ಲಿ ಏನು ಹೇಳಿದ್ದಾರೆ, ಸ್ನೀಸಿಂಗ್ನ ಸಪ್ರೆಸ್ ಮಾಡಿದ್ರೆ ಮನ್ಯಸ್ತಂಭ ಬರುತ್ತೆ ಅಂತ ಹೇಳಿದ್ದಾರೆ. ಮನ್ಯಸ್ತಂಭ ಅಂತಂದರೆ ನೆಕ್ಕಲ್ಲಿ ಸ್ಟಿಫ್ನೆಸ್ ಬರ್ಬೋದು ಅಥವಾ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಥರ ಸಿಂಪ್ಟಮ್ಸ್ ಬರ್ಬೋದು ಅಂತ ಅರ್ಥ. ಸೊ ನಾನು ಇವೆರಡನ್ನೂ ಹೋಲಿಸಿ ನೋಡಿದಾಗ ಮೋಸ್ಟ್ಲಿ ಇವರು ಲಾಂಗ್ ಟೈಮಿಂದ ಇವರು ಸ್ನೀಸಿಂಗ್ನ ಸಪ್ರೆಸ್ ಮಾಡ್ತಾ ಇರೋದ್ರಿಂದನೇ ಮೋಸ್ಟ್ಲಿ ಈ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಥರ ಸಿಂಪ್ಟಮ್ಸ್ ಬಂದಿರ್ಬೋದು ಅಂತ ಅಂದ್ಕೊಂಡ್ವಿ. ನಂತರ ನಾವು ನಮ್ಮ ಚಿಕಿತ್ಸಾ ಕೇಂದ್ರದಲ್ಲಿ ಅವರಿಗೆ ನಸ್ಯಕರ್ಮ ಮಾಡಿದ್ವಿ, ಗ್ರೀವಾಬಸ್ತಿ ಮಾಡಿದ್ವಿ, ಮತ್ತು ಅವರಿಗೆ ಅಭ್ಯಂಗ, ಸ್ವೇದ ಮತ್ತು ಉತ್ತಮವಾದ ಆಯುರ್ವೇದ ಔಷಧಿಗಳನ್ನು ಕೊಟ್ಟು ಅವರ ಸಮಸ್ಯೆನ ನಾವು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಿ. ನಾವು ಸೀನುವಾಗ ಕತ್ತನ್ನ ಮುಂದೆ ಮತ್ತು ಹಿಂದೆ ಮಾಡ್ತೀವಿ, ಅಂದರೆ ಫ್ಲೆಕ್ಷನ್ ಆ್ಯಂಡ್ ಎಕ್ಸ್ಟೆನ್ಷನ್, ಇದೊಂದು ಕ್ರಿಯೆ ನಡೆಯುತ್ತೆ. ಈ ಸ್ನೀಸಿಂಗ್ ಟೈಮಲ್ಲಿ ಏರ್ ಸ್ಪೀಡು 160ರಿಂದ 240 km/h ಇರುತ್ತೆ. ಈ ಸ್ನೀಸಿಂಗ್ ಪ್ರಕ್ರಿಯೆಯನ್ನು ತಡೆದಾಗ ಆವಾಗ ಡೆವಲಪ್ ಆಗೋಂಥ ಕೈನೆಟಿಕ್ ಎನರ್ಜಿ ಮತ್ತು ಏರ್ ಪ್ರೆಷರು ಕತ್ತಲ್ಲಿರೋಂಥ ಮಸ್ಕ್ಯುಲರ್ ಸ್ಟ್ರಕ್ಚರ್ಸ್ ಮೇಲೆ ಬೀಳುತ್ತೆ. ಅಂದರೆ ಈ ಟೈಮಲ್ಲಿ ನಾವೇನು ಮಾಡ್ತೀವಿ, ಕತ್ತನ್ನು ಸ್ಟಿಡಿಯಾಗಿ ಇಟ್ಕೋತೀವಿ, ಸ್ಟಿಫಾಗಿ ಇಟ್ಕೋತೀವಿ. ಸೊ ಆಗ ಕತ್ತಲ್ಲಿರೋಂಥ ಸ್ಟರ್ನೋಕ್ಲಿಡೋಮೆಸ್ಟೈಡ್ ಮತ್ತು ಟ್ರೆಪಿಸಿಯಮ್ ಮಸಲ್ಸ್ ಮತ್ತು ಇನ್ನು ಮುಂತಾದ ಮಸಲ್ಸ್ಗಳ ಮೇಲೆ ಪ್ರೆಷರ್ ಬೀಳುತ್ತೆ.
ಆವಾಗ ಅದಕ್ಕೆ ಸ್ಪ್ಯಾಸ್ಮ್ ಆಗ್ಬೋದು. ಮತ್ತು ಆಲ್ರೆಡಿ ಏನಾದ್ರು ಡಿಸ್ಕ್ ವೀಕ್ ಆಗಿದ್ದರೆ ಈ ಸರ್ವೈಕಲ್ ವರ್ಟೆಬ್ರಲ್ ಕಾಲಮ್ ಮೇಲೆ ಪ್ರೆಷರ್ ಬಿದ್ದು ಆ ಸರ್ವೈಕಲ್ ಡಿಸ್ಕ್ ಏನಿದೆ ಅಲ್ಲಿ ಬಲ್ಜ್ ಆಗುತ್ತೆ. ಬಲ್ಜ್ ಆಗಿಬಿಟ್ಟು ಆಗಲೇ ಪೇಷಂಟ್ಸ್ ಹೇಳ್ದಂಗೆ ಅವರಿಗೆ ಸರ್ವೈಕಲ್ ಸ್ಪಾಂಡ್ಲಸ್ ಥರದ್ದು ಸಿಂಪ್ಟಮ್ಸ್ ಕಾಣಿಸ್ಬೋದು. ನೋಡಿ, ಒಂದು ಸೀನ್ ತಡೆದ್ರೆ ಎಷ್ಟೆಲ್ಲ ಸಮಸ್ಯೆ ಬರುತ್ತೆ ಅಂತ.